ಎಸ್, ನಾನು ನೋಡಿದ ಟ್ರೈಲರ್ ಗತ ವೈಭವ ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾ. ಸುನಿ ಅಂದ ತಕ್ಷಣ ನಮ್ಗೆಲ್ಲ ಗೊತ್ತು, ಅವರೊಂದು ಹ್ಯೂಮರ್ ಟಚ್ ಇರುವಂತಹ ಕಥೆಯನ್ನೇ ಹೇಳ್ತಾರೆ, ಅಥವಾ ಅವರ ಕತೆಗೆ ಒಂದು ಹ್ಯೂಮರ್ ಟಚ್ ಅನ್ನ ವಿಶೇಷವಾಗಿ ಅವರದ್ದೇ ಶೈಲಿಯ ಕಚಗುಳಿ ಇಡುವಂತಹ ಒಂದು ಹಾಸ್ಯದ ರೀತಿಯಲ್ಲಿ ಹೇಳ್ತಾರೆ. ಗತವೈಭವದಲ್ಲೂ ಕೂಡ ಹ್ಯೂಮರ್ ಟಚ್ ಇದೆ, ಆದ್ರೆ ಇಲ್ಲಿ ಕಥೆಯನ್ನ ಹೇಳಿರುವ ರೀತಿ ಅಥವಾ ಅವರು ಆಯ್ಕೆ ಮಾಡಿಕೊಂಡಿರುವ ಕತೆ ತುಂಬಾ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಅವರು ಸಿನಿಮಾ ಏನ್ ಮಾಡಿದ್ದಾರೆ ಆ ಎಲ್ಲ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ಗತವೈಭವದ ಕತೆ ತುಂಬಾ ಭಿನ್ನವಾಗಿ ನಿಲ್ಲುತ್ತೆ. ಟ್ರೈಲರ್ ನಲ್ಲಿ ಒಂದಷ್ಟು ಗ್ಲಿಮ್ಸ್ ಗಳನ್ನ ಇಟ್ಟಿದ್ದಾರೆ, ಯಾವುದು ಕೂಡ ಸಂಪೂರ್ಣವಾಗಿ ಕ್ಲಾರಿಟಿ ಅವರು ಕೊಟ್ಟಿಲ್ಲ. ಅಂದ್ರೆ ಟ್ರೈಲರ್ ನಲ್ಲೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಉಳಿಸಿದ್ದಾರೆ. ಅಲ್ಲಿ ಪೈರೇಟ್ಸ್ ಆಫ್ ದಿ ಕೆರೇಬಿಯನ್ ಒಂದಷ್ಟು ಟಚ್ ಬರುತ್ತೆ, ಮೈಥಾಲಜಿ ಬರುತ್ತೆ, ಕರಾವಳಿಯ ಕತೆ ಬರುತ್ತೆ. ಎಲ್ಲವನ್ನು ಸಾಕಷ್ಟು ಹಲವಾರು ಬೇರೆ ಬೇರೆ ಶೇಡ್ ಗಳನ್ನ ಇಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಆದ್ರೆ ಒಂದಂತೂ ಇಲ್ಲಿ ಸ್ಪಷ್ಟ, ಇದು ಲವ್ ಸ್ಟೋರಿ ಸಿನಿಮಾ ಅನ್ನುವಂಥದ್ದು. ಆದ್ರೆ ಯಾವ ರೀತಿ ಹೇಳ್ತಿದ್ದಾರೆ ಅಥವಾ ಯಾವ ಎಳೆಯನ್ನ ತಗೊಂಡು ಹೇಳ್ತಿದ್ದಾರೆ ಕಥೆನ ಅನ್ನೋದು ಕೂಡ ಇಲ್ಲಿ ಕುತೂಹಲ ಉಳಿಸಿದ್ದಾರೆ. ಅದೇ ಟ್ರೈಲರ್ ನ ಎಂಡ್ ನಲ್ಲಿ ನಾಯಕ ನಾಯಕಿ ಇಬ್ರು ಬರುವಂತಹ ದೃಶ್ಯದಲ್ಲಿ ಅದು ಒಂದು ಸಣ್ಣ ಮಟ್ಟದಲ್ಲಿ ರಿವೀಲ್ ಆಗಿದೆ. ಅಫ್ಕೋರ್ಸ್ ಈ ಎಲ್ಲಾ ಶೇಡ್ಗಳು ಕೂಡ ಎಲ್ಲೋ ಒಂದ್ ಕಡೆ ಫ್ಲಾಶ್ ಬ್ಯಾಕ್ ನಲ್ಲಿ ಅಥವಾ ಹಳೆಯ ಕಥೆಯನ್ನ ಇಲ್ಲಿ ಹೇಳುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಅದನ್ನ ಯಾವ ರೀತಿ ಸ್ಕ್ರೀನ್ ಪ್ಲೇ ನಲ್ಲಿ ನರೇಟ್ ಮಾಡಿದ್ದಾರೆ ಅನ್ನೋದು ಸಹಜವಾಗಿ ಕುತೂಹಲ ಮೂಡಿಸುತ್ತೆ. ನಾಯಕರಾಗಿ ಯುವ ನಟ ದುಷ್ಯಂತ್ ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಗೆ ಕಾಲಿಟ್ಟಿದ್ದಾರೆ. ಆದ್ರೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಟ್ರೈಲರ್ ನಲ್ಲಷ್ಟೇ ನಾವು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ, ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಮಾತಾಡೋಣ. ಆಶಿಕಾ ರಂಗನಾಥ್ ಎಂದಿನಂತೆ ಅವರದೊಂದು ಪಾತ್ರ, ನಾಯಕಿಯ ಪಾತ್ರ, ಅವರು ಕೂಡ ಹಲವಾರು ಶೇಡ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಸಿನಿಮಾ ನೋಡಿದ ನಂತರ ಅದರ ರಿವ್ಯೂ ಮಾಡೋಣ. ಗತವೈಭವ ಟೈಟಲ್ಲೇ ಹೇಳೋ ಹಾಗೆ ಗತವೈಭವದ ಕತೆ, ಹಲವಾರು ಕತೆಗಳು ಇಲ್ಲಿ ಒಂದು ಸಣ್ಣ ಗ್ಲಿಮ್ಸ್ ನಲ್ಲಿ ಬಂದು ಹೋಗಿದೆ. ಸೊ ಇಂಟ್ರೆಸ್ಟಿಂಗ್ ಮೇಕಿಂಗ್ ಅಂತೂ ಖಂಡಿತವಾಗ್ಲೂ ಇದೆ. ಸಾಕಷ್ಟು ಗ್ರಾಫಿಕ್ಸ್ ಎಲಿಮೆಂಟ್ಗಳು ಕೂಡ, VFX ಕೂಡ ಇದೆ. VFX ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡೋಣ. ಟ್ರೈಲರ್ ಅಂತೂ ತುಂಬಾ ಇಂಪ್ರೆಸಿವ್ ಆಗಿದೆ. ಒಂದು ತಲೆಗೆ ಒಂದಷ್ಟು ಕೆಲಸವನ್ನಂತೂ ಕೊಟ್ಟಿದೆ. ಏನ್ ಹೇಳ್ತಿದ್ದಾರೆ ಸುನಿ ಅವರು ಅಂತ. ಸೊ ಇದೇ ನವೆಂಬರ್ 14ನೇ ತಾರೀಕು ಸಿನಿಮಾ ಬರುತ್ತೆ. ಅದಾದ ನಂತರ ನಾವು ಅದರ ಸಿನಿಮಾದ ರಿವ್ಯೂ ಅನ್ನ ನೋಡೋಣ.